ಛತ್ತೀಸ್ಗಢದಲ್ಲೆಲ್ಲ ಖರ್ಗೆ ಅವರು ಭಾಷಣ ಮಾಡೋವಾಗ ದೊಡ್ಡ ಕಾಂಟ್ರವರ್ಸಿ. ಈಗ ಮುರ್ಮಾಜಿ ಅಂದ್ಬಿಟ್ರಂತೆ ಯಾರನ್ನ, ರಾಷ್ಟ್ರಪತಿಗಳನ್ನು, ಮುರ್ಮು ಅನ್ನೋರ್ನ. ಮತ್ತು ರಾಮನಾಥ್ ಕೋವಿಂದ್ ಅದನ್ನು ಕೋವಿಡ್ ಅಂದ್ಬಿಟ್ರಂತೆ. ದೊಡ್ಡ ಕಾಂಟ್ರವರ್ಸಿ. ಅದು ಮುರ್ಮಾಜಿ ಅಂದಿದ್ದು ನಾವು ತಪ್ಪನ್ನು ತಿದ್ದುಕೊಂಡ್ರಂತೆ. ಬಟ್ BJP ನೋಡಿದ್ರ ಅವ್ರ ಮೆಂಟಾಲಿಟಿನೇ ಅದು ರೀ. ಪರಿಶಿಷ್ಟ ಜಾತಿ ಮತ್ತು ವರ್ಗದವ್ರನ್ನ ಅವಮಾನ ಮಾಡುವುದೇ ಕಾಂಗ್ರೆಸ್ಸಿನ ಮೆಂಟ್ಯಾಲಿಟಿ ಅಂತ. ಖರ್ಗೆ ಅವ್ರ ಮೆಂಟ್ಯಾಲಿಟಿ ಅಲ್ಲ ಅದು. ಕಾಂಗ್ರೆಸ್ಸಿಗೆ ಕೆಲವು ಪ್ರಕರಣಗಳಲ್ಲಿ ಆ ಮೆಂಟ್ಯಾಲಿಟಿ ಇರಬಹುದೇನೋ, ಎಲ್ಲ ಪ್ರಕರಣವೂ ಅಲ್ಲ, ಕೆಲವರಲ್ಲಿ ಕೆಲವು ಪ್ರಕರಣಗಳಲ್ಲಿ ಅವ್ರ ಚರಿತ್ರೆಯಲ್ಲಿ ಇದೆ. ಅದು ಏನು ಇಲ್ಲ ಅಂತೇನಿಲ್ಲ. ಇಲ್ಲ ಅಂಬೇಡ್ಕರ್ ಸೋಲ್ಸಿಲ್ವಂತ ಕಾಂಗ್ರೆಸ್ನವ್ರು ಹಂಗಾರೆ. ಖರ್ಗೆ ಅವ್ರಿಗೆ ಅದನ್ನು ಕೇಳ್ಬಿಟ್ರೆ ಕೋಪ ಬಂದ್ಬಿಡುತ್ತೆ. ಅವೆಲ್ಲ ಹಳೆ ಕತೆ ಮಾತಾಡಬೇಡಿ ಅಂತಾರೆ. ವಾಸ್ತವ ಏನಿದೆ ಅದನ್ನ ಮಾತ್ರ, ಇವಾಗಿಂದ ಏನಿದೆ ಇದನ್ನ ಮಾತು ಈಗ ಮಾತಾಡಿ ಅಂತಾರೆ. ಬೇರೆ ಯಾವ್ದಾರು ಕೇಳಿದ್ರೆ ಏನು ಮಾಡಿದ್ರು ಅವರು ಅಂತಾರೆ. ನೀವೇನು ಸರ್ ಮಾಡಿದ್ರಿ ಅಂತ ಅದು ಬಿಟ್ಬಿಡಿ ಅದನ್ನು ಅಂತಾರೆ. ಹಾಗೆ ಕೆಲವರು ಹೇಳಿದ್ದಾರೆ. ನನಗೇನಾದ್ರು ಇಂಟೆನ್ಷನಲಿ ಹೇಳಿದ್ದಾರೆ ಅಂತ ನನಗೆ ಅನಿಸಲ್ಲ. ಬಟ್ ನೆಲ ಜಲ ಸಂಪನ್ಮೂಲ ಎಲ್ಲ ಲೂಟಿ ಮಾಡೋಕೆ ಅದಾನಿ ಅಂಬಾನಿ ಇಂಥವ್ರೆಲ್ಲ ಬಂದುಬಿಟ್ಟಿದ್ದಾರೆ ಡ್ಯಾಶ್. ಬಂದುಬಿಟ್ಟಿದ್ರೆ ನೀವು ಅದನ್ನು ಕೌಂಟ್ರ್ ಮಾಡಿಸಿ. ಅದಾನಿ ಗೊತ್ತಿಲ್ಲ, ಅಂಬಾನಿ ಎಲ್ಲ ಮೋದಿ ಬಂದ ಮೇಲೇನು ಬಂದಿಲ್ವಲ್ಲಪ್ಪ ಕೈಗಾರಿಕೆಗೆ. ಇಲ್ಲ, ಹಿಂದೆನೇ ಮೊದಲು ಇದ್ರಲ್ಲ, ನಿಮ್ಮ ಸರ್ಕಾರದಲ್ಲೂ ಮಾಡಿದ್ದಿದ್ದೆ. ನೀವೇನು ಕಡ್ದು ಕೊಮಟೆ ಹಾಕಿರೋದಾಗ ಇದೊಂದು ಪದೇ ಪದೇ ಆಗ ಆಕ್ಚುಲಿ ಹೇಳಬೇಕು ಅಂದರೆ ಅವತ್ತಿನ ಅಪೋಸಿಷನ್ನಲ್ಲಿ ಇದ್ದಂತಹ ಜನತಾ ಪಾರ್ಟಿ ನಾಯಕರು ಈಗ ನೀವೇನು ಮಾತಾಡ್ತಿದ್ದೀರಿ ಅದನ್ನೇ ಅವತ್ತಿನ ರಿಲಯನ್ಸಿನ ಮುಖ್ಯಸ್ಥರಾದ ಧೀರುಭಾಯ್ ಅಂಬಾನಿ ವಿಚಾರದಲ್ಲಿ ಕಾಂಗ್ರೆಸ್ ಹೋಲಿಸಿ ಮಾತಾಡ್ತಿದ್ರು. ಹಂಗೆ ಲೆಕ್ಕ ಹಿಡಿದ್ರೆ ನೀವು ಅವ್ರದ್ದು ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ ಲೈಸೆನ್ಸ್ಗಳು, ಮತ್ತೊಂದು ಮಗದೊಂದು ಮೆಷಿನರಿ ಇಂಪೋರ್ಟು, ಅದು ಇದ್ರದ್ದಲ್ಲೆಲ್ಲ ಸೇಮ್ ಮಾತಾಡ್ತಿದ್ರು. ಕಾಂಗ್ರೆಸ್ನವ್ರು ಸರೆಂಡರ್ ಆಗಿಬಿಟ್ಟಿದ್ದಾರೆ, ಇದು ಅಂಬಾನಿ, ಇದು ಧೀರುಭಾಯ್ದು ಅಂತ. ಈಗ ನೀವು ಹೇಳ್ತಿದ್ದೀರಿ. ಎಸ್. ಇನ್ನು ರಾಜ್ಯದಲ್ಲಿ ಹೃದಯಾಘಾತದ ಸರಣಿ ಸಾವು ಮುಂದುವರೆದಿದೆ. ಮಂಗಳೂರಿನಲ್ಲಿ 18 ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿ ಅಫ್ತಾಬ್ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯಲ್ಲಿ 38 ವರ್ಷದ ಮಂಜಾ ನಾಯಕ್ ಆಟೋ ಓಡಿಸುವಾಗಲೇ ಕುಸಿದು ಬಿದ್ದಿದ್ದಾರೆ. ಅವರ ಪತ್ನಿ 7 ತಿಂಗಳ ಗರ್ಭಿಣಿ. ಇನ್ನು ಹಾವೇರಿಯಲ್ಲಿ 50 ವರ್ಷದ ಲಾರಿ ಡ್ರೈವರ್ ಬಾಬುರಾವ್ ಕಮ್ಮಟ್ ಸಾವನ್ನಪ್ಪಿದ್ದಾರೆ. ನೆಲಮಂಗಲದ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಹಾಸನದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರೆಡ್ ಮೀಟ್ ವಿಚಾರವಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ KS ರವೀಂದ್ರನಾಥ್ ಅವರು ಹೇಳಿಕೆ ಕೊಟ್ಟರು. ಇದೇ ವಿಷಯವಾಗಿ ರೇವಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಇವತ್ತು ಹೇಮ್ಸ್ನಲ್ಲಿ ಮಹತ್ವದ ಸಭೆ ಕೂಡ ನಡೆದಿತ್ತು ಸರಣಿ ಸಾವಿನ ವಿಷಯವಾಗಿ. ಆಗ ಬೀಗ್ರೋಟದಲ್ಲಿ ಅತಿಯಾದಂತಹ ಮಾಂಸದ ಸೇವನೆ ಮತ್ತು ಬಾರ್ಗಳು ಜಾಸ್ತಿಯಾಗಿದೆ ಜಿಲ್ಲೆಯಲ್ಲಿ ಅಂತ ರೇವಣ್ಣ ಅವರು ಹೇಳಿದ್ದಕ್ಕೆ ಬಾಲಕೃಷ್ಣ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ನೋಡಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ, ಏನಾಗಿದೆ ಅಂತ ವಿಚಾರಿಸ್ತೀನಿ. ಯಾಕೆಂದರೆ ಸೋಲೂರು ಅದೊಂದು ಪ್ರಮುಖ ಸ್ಥಳ. ಯಾವ ಟೈಮ್ಗೆ ಹೋಗಿದ್ರು ಅದು ನೋಡಬೇಕಾಗ್ತದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ಗಂಟೆವರೆಗೂ ಇರ್ತಾರೆ ಡಾಕ್ಟ್ರು, ಆಮೇಲೆ ಇರೋದಿಲ್ಲ. ಸೊ ನಾನು ವಿಚಾರಿಸ್ತೀನಿ. ಡಾಕ್ಟ್ರ್ ಏನಾದರೂ ಅಲ್ಲಿ ಪೋಸ್ಟ್ ಆಗಿ ಅವರು ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅಪರಾಧ ಆಗ್ತದೆ. ವೇಕೆನ್ಸಿ ಇದ್ರೆ ಈ ರೆಡ್ ಮೀಟ್ ಸೇವಿಸೋದ್ರಿಂದ ದಿನನಿತ್ಯ ಸೇವನೆ ಮಾಡ್ತಕ್ಕಂಥದ್ದು ಆಗ ನ್ಯಾಚುರಲಿ ಅವ್ರಿಗೆ ಏನಾಗುತ್ತೆ ಅಂದರೆ ದೇಹದ ತೂಕ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ. ಹಾಸನ ಜಿಲ್ಲೆಯಲ್ಲಿ ಹೃದಯರೋಗದ ಸಂಖ್ಯೆ ಹೆಚ್ಚಳಕ್ಕೆ ಆಹಾರ ಪದ್ಧತಿ, ರೆಡ್ ಮೀಟು, ಮಾಂಸ, ಕುಡಿತ, ಊಟ ಇದು ಕಾರಣ ಅಂತ ಹೇಳ್ತಾವ್ರೆ. ಆಮೇಲೆ ಜಿಲ್ಲೆನೇ ಐತೆ, ಹಾಸನ ಜಿಲ್ಲೆಯಲ್ಲಿ ಅತಿ ಬಾರ್ಗಳು, ಸಿಎಲ್ ಅದು ಎಫೆಕ್ಟ್ ಇದೆ ಅಂತ. 10ವರೆಗೆ ಓಪನ್ ಮಾಡಿ ಸಾಯಂಕಾಲ 8 ತರ ಬಾಗ್ಲಾಕಿದ್ದಾರೆ. ದಿನೇಶ್ ಹೇಳಿದ್ದು ಸರಿ, ಚೆಕ್ ಮಾಡಲಿ ಅದೇನು ಡಾಕ್ಟರ್ ಪರಿಸ್ಥಿತಿ, ಅದೇನು ಕ್ರಮ ತಗೊಳ್ಳಿ, ಅದು ಸರಿ ಇಲ್ಲದಿದ್ರೆ ಇಲ್ಲ ಅಷ್ಟೇ. ಬಟ್ ಈ ರೆಡ್ ಮೀಟ್ದು ಎಗೈನ್ ಮೈ ಕ್ವಶನ್ ಟು ಡಾಕ್ಟರ್ಸ್, ಪಾಲಿಟಿಷಿಯನ್ಸ್ ಬಿಡಿ, ಡಾಕ್ಟರ್ಗಳಿಗೆ ಪ್ರೀ ಕೋವಿಡಲ್ಲಿ ರೆಡ್ ಮೀಟ್ ಈ ಹ್ಯಾಬಿಟ್ ಇರಲಿಲ್ವಾ ಜನಕ್ಕೆ? ಪ್ರೀ ಕೋವಿಡ್ ಮೀಟಲ್ಲಿ ಬಿಗುರೂಟ ಇರಲಿಲ್ವಾ? ಆಗ ರೆಡ್ ಮೀಟ್ ತಿಂತಿರ್ಲಿಲ್ವಾ ಜನ? ತಿಂತಿದ್ರು, ಆಗಲೂ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು, ಸಾಯ್ತಿದ್ರು. ಈಗಲೂ ತಿಂತಾರೆ, ಸಾಯ್ತಾರೆ. ನಾವು ಕೇಳ್ತಿರೋದು ಪತ್ಕ ಬೀಳ್ತಿರೋದು ಕೇಳಿ ಅಂತ. ಕೇಳಿಸ್ಕೊತಾನೆ ಇಲ್ಲ ಈ ಡಾಕ್ಟರ್ಗಳು. ಸುಮ್ಮನೆ ಹಳೇ ಸ್ಟೋರಿಗಳನ್ನು ಬಿಡ್ತಾ ಇದ್ದಾರೆ ನಮ್ಗಳಿಗೆ ಬಂದ. 1947 ಹೇಳ್ತಾ ಇದ್ದಿದ್ದು ಫಾಲೋ ದಿ ಪ್ರಿನ್ಸಿಪಲ್ಸ್ ಅಂತಾರಲ್ಲ, ಫಾಲೋ ದಿ ಪ್ರಿನ್ಸಿಪಲ್ಸ್ ಹೇಳ್ತಾ ಇದ್ದಾರೆ ಈ ಹಳೇ ಸ್ಕೂಲ್ ಟೀಚರ್ಗಳು. ಅದು ಯಾವತ್ತೋ ಬರ್ಕೊಂಬಂದಿರೋ ನೋಟ್ಸನ್ನು ಹಿಡ್ಕೊಂಡು ಅದನ್ನೇ ಪಾಠ ಮಾಡ್ದಂಗೆ ಒಳ್ಳೆ ಕಥೆ ಆಯ್ತದೆ. ನಾವು ನಮಗೆ ಗಾಬರಿ ಆಗ್ತಿರೋದು ಇದೊಂದೇ ವಿಚಾರ. ಈಗ ಇದಾದ ಮೇಲೆ ಹಿಂಗೆ ದಬಗ ಅಂತೊಳ್ಳೆ ಹೂ ಬಿದ್ದಂಗೆ ಮರದಿಂದ
ತಪ್ಕ ಅಂತ ಬಿದ್ದಂಗೆ ಬೀಳ್ತಿದಾರಲ್ಲ, ಯಾಕೆ ನಿಮ್ಗೇನಾದ್ರು ಗೊತ್ತಾ ಅಂತ ಕೇಳ್ತಾ ಇದ್ದೀವಿ. ಅದು ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 11 ಜನ ಸಾತ್ರು. ಯಾಕೆ ಅಂತಂದರೆ ಎಲ್ಲ ಅದೇ ಹಳೆ ಕತೆ ಎಲ್ಲ ಬಿಟ್ಟು RCB ಅವ್ರು ಹೇಳಿದ್ರಂತೆ, ನೋಡಿ ನಾವು ಮಾಡದೆ ಹೋಗ್ಬಿಟ್ರೆ ಕೊಹ್ಲಿ ಲಂಡನ್ಗೆ ಹೋಗ್ಬಿಡ್ತಾರೆ, ಆಮೇಲೆ ಕೈಗೆ ಸಿಕ್ಕಿದ್ರೆ ಏನು ದೇಶ ಬಿದ್ದೋಗ್ತಿತ್ತು. ಏನು ಮಹಾತ್ಮ ಗಾಂಧಿನ ಮಾಡಿಸಿದ್ರು, ತಗಲಾಕೊಂಡ್ರು, ಈಗ ಅದನ್ನು ಹೇಳ್ಬಿಡ್ತಿದ್ದಾರೆ. ಅಲ್ಲಿಗೇನಾಯಿತು ಫೈನಲಿ? ಅವ್ರ ಮೇಲೆ ಹಾಕಿದ್ರು. ಹೋದವರು ಕೋತಿಗಳು, ಸತ್ತವರು ಮೂರ್ಖರು, ಆರ್ಗನೈಸ್ ಮಾಡಿದವರು ಬುದ್ಧಿವಂತರು, ಕಾಸು ಹೊಡೆಯುವವರು, ನಿಮ್ಮ ಹೆಸರಿನಲ್ಲಿ ತಿಂದು ಮನೆಗೆ ಹೋಗುವವರು, ನೀವು ಮಣ್ಣನ್ನು ತಿಂದು ಮನೆಯಲ್ಲಿ ಕೂರುವವರು. ಏನಾದ್ರೂ ಪಾಠ ಕಲಿಬೇಕಷ್ಟೇ. ಅಷ್ಟೆ. ASP ನಾರಾಯಣ ಭರಮನಿ ಪ್ರಕರಣದಿಂದ ಸಾರ್ವಜನಿಕ ಆಕ್ರೋಶಕ್ಕೆ ಗುರಿಯಾಗಿದ್ದಂತಹ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಧಾರವಾಡ ASP ನಾರಾಯಣ ಭರಮನಿ ಕೆಲಸಕ್ಕೆ ಹಾಜರಾಗಿದ್ದು ಸ್ವಯಂ ನಿವೃತ್ತಿ ಮನವಿಯನ್ನ ಸರ್ಕಾರ ಬದಿಗೆ ಸರಿಸಿದೆ. ಹೀಗಾಗಿ 3 ವರ್ಷ ಆಗ್ಬೇಕಿತ್ರಿ ಅದನ್ನ ಇಲ್ಲಿವರೆಗೂ ಎಳ್ಕೊಂಬಂದು ಇಷ್ಟೆಲ್ಲ ಮಾನ ಮರ್ಯಾದೆ ಹರಾಜಾಕಿಸ್ಕೊಳ್ಳೋಕ್ಕೆ ಬುದ್ಧಿ ಇಲ್ಲ. ಬಿಹಾರಲ್ಲಿ 35% ರಿಸರ್ವೇಷನನ್ನು ಹೆಣ್ಮಕ್ಳು ಕೊಟ್ಟಿದ್ದಾರಂತೆ ಸರ್ಕಾರದಲ್ಲೆಲ್ಲ. ಅದು ಬರೀ ಲೋಕಲ್ ಹೆಣ್ಮಕ್ಳಪ್ಪ, ಇನ್ನು ಬೇರೆಯವ್ರಿಗಿಲ್ಲ, ಮೂಲ ನಿವಾಸಿಗಳಿಗೆ ಅವ್ರಿಗೆ ಮಾತ್ರ, ಬೇರೆಯವ್ರಿಗೆ ಕೊಡಲ್ವಂತೆ. ಆಯಿತು, ಅಲ್ಲೇ ಕೊಟ್ಕೊಳ್ಳಿ, ಯಾರು ಬೇಡ ಅಂದವರು. ಬಿಟ್ಟದ್ದು ಎಲೆಕ್ಷನ್ ಟೈಮ್ ಅಲ್ವಾ, ಹಂಗಾಗಿ ಘೋಷಣೆಗಳು ಮಾಡ್ತಾ ಇದ್ದಾರೆ. ಜನೌಷಧ ಕೇಂದ್ರನ ಸ್ಥಗಿತಗೊಳಿಸಿತ್ತಲ್ಲ ರಾಜ್ಯ ಸರ್ಕಾರ, ಅದಕ್ಕೆ ಹೈಕೋರ್ಟ್ 16 ಅರ್ಜಿದಾರರು ಯಾರು ಹೋಗಿದ್ದಾರೆ, ಅದು ಯಾರ್ದು ಮುಚ್ಚೋಂಗಿಲ್ಲ ನಾವು ಹೇಳೋವರೆಗೂ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಅದನ್ನೇ ಪರ್ಮನೆಂಟ್ ಮಾಡೋದು ಬೆಟ್ರು ಕೋರ್ಟು. ಕಾರಣ ಭಾಳ ಸರಳ, ಈ ರಾಜ್ಯ ಸರ್ಕಾರ ನಾವು ಪುಕಟೆ ಔಷಧಿ ಕೊಡ್ತೀವಿ, ಅಲ್ಲಿ ಯಾಕೆ ಇರಬೇಕು ಅಂತ ಇವ್ರ ವಾದ. ಈಗ ರಾಜ್ಯ ಸರ್ಕಾರಕ್ಕೆ ರಿಯಾಲಿಟಿ ಚೆಕ್ ಮಾಡೋ ಟೈಮ್ ಹತ್ತಿರ ಬಂದಿದೆ. ಶೂ ಸಾಕ್ಸಕ್ಕೆ ಕಾಸಿಲ್ಲದೆ ಇರೋ ಸರ್ಕಾರ, ರೂಮ್ ಕಟ್ಟಕ್ಕೆ ಕಾಸಿಲ್ಲದೆ ಇರೋ ಸರ್ಕಾರ, ಅಕ್ಕಿ ಸಾಗಿಸೋ ಲಾರಿಗೆ ಕಾಸು ಕೊಡೋಕ್ಕಿಲ್ಲದೆ ಇರೋ ಸರ್ಕಾರ, BBMP ಕಾರ್ಮಿಕರಿಗೆ ಕಾಸು ಕೊಡೋಕ್ಕಿಲ್ಲದೆ ಇರೋ ಸರ್ಕಾರ, ಆಶಾ ಕಾರ್ಯಕರ್ತರಿಗೆ ದುಡ್ಡು ಕೊಡೋಕ್ಕಿಲ್ಲದೆ ಇರೋ ಸರ್ಕಾರ, ಔಷಧಿಗೆ ದುಡ್ಡು ಇದೆಯಂತೆ ಚೆಕ್ ಮಾಡೋಣ, ನಿಮ್ಮ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅಂತ. ಎಸ್, ಮಹಾರಾಷ್ಟ್ರದಲ್ಲಿ ಮರಾಠಿ ಸಂಘರ್ಷ ಜೋರಾಗಿದೆ. ಮರಾಠಿ ಮಾತನಾಡದ ಕಾರಣಕ್ಕೆ ಆಹಾರ ಮಳಿಗೆಯ ಮಾಲೀಕರ ಮೇಲೆ ಹಲ್ಲೆ ಮಾಡಿದ್ದನ್ನು ವಿರೋಧಿಸಿ ವ್ಯಾಪಾರಿಗಳು ಇವತ್ತು ಪ್ರತಿಭಟನೆ ನಡೆಸಿದ್ರು. MNS ಕೂಡ ಪ್ರತಿಭಟನೆ ನಡೆಸಿತು. ಪೊಲೀಸರು ಅದಕ್ಕೆ ತಡೆದ್ರು. ಒಂದಷ್ಟು ಸಂಘರ್ಷ ಚೆನ್ನಾಗಿದೆ MNS. ಈಗ ನಾವು ನಾಳೆ ಬೆಳಗಾಮಲ್ಲಿ ಹಿಡ್ಕೊಂಡು ಹೊಡಿಬೇಕಾ ಎಲ್ಲಾರು? ಕನ್ನಡ ಮಾತಾಡಿಲ್ಲ, ಹಾಂ, ಕನ್ನಡ ಮಾತಾಡ ಅಂತ ಹೊಡೆಯೋದ ಇನ್ಮೇಲೆ ಹಿಡ್ಕೊಂಡಂಗಾರೆ? ನಿಮಗೆ ರೂಲ್ ಆದರೆ ಅದನ್ನೇ ಪಾಲಿಸ್ಬೇಕು. ಹಾಂ. ಆಮೇಲೆ ಬರೀ ಹಿಂದಿನವ್ರು ಮಾತ್ರ ಯಾಕೆ ಮರಾಠಿ ಮಾತಾಡಬೇಕು ಅಂತ ಇವ್ರು ಬಯಸ್ತಾ ಇರೋದು? ಈ ಬೇರೆ ಲ್ಯಾಂಗ್ವೇಜ್ ಅವ್ರದ್ದೇನು? ಅವರಿಗೂ ಈಗ ಉರ್ದು ಮಾತಾಡೋರು ಮರಾಠಿ ಮಾತಾಡ್ತಿದ್ರೆ ಏನು ಮಾಡ್ತೀರಿ? ಉರ್ದು ಮಾತಾಡ್ತಿದ್ದು ಅಂದರೆ ಮುಸ್ಲಿಂ ಅಂತ ಲೆಕ್ಕ ಇಟ್ಕೊಳ್ಳಿ ಸುಮ್ಮನೆ, ಫಾರ್ ಎಕ್ಸಾಂಪಲ್. ಅಥವಾ ಕನ್ನಡನೋ ತಮಿಳೋ ತೆಲುಗುನೋ ಯಾರೋ ಇಟ್ಕೊಳ್ಳೋಣಪ್ಪ, ಏನು ಮಾಡ್ತೀರಿ ಈಗ ಅದನ್ನು? ಅದಕ್ಕೆ ಬರೀ ಹಿಂದಿ ಮಾತ್ರ. ಸೇಮ್ ಯಾವ ರಾಜ್ಯದಲ್ಲಿ ಯಾರಿದ್ದಾರೋ ಅವ್ರು ಬಾಯಿ ಮುಚ್ಕೊಂಡು ಆ ಭಾಷೆನ ಮಾತಾಡಬೇಕಾಗಿರೋದು ಅವರ ಧರ್ಮ ಮತ್ತು ಕರ್ತವ್ಯ, ಅನುಮಾನನೇ ಬೇಡ. ಬರದೇ ಇದ್ರು ಕಲ್ತ್ಕೋಬೇಕು, ಆಯಿತಾ? ದೀರ್ಘಕಾಲ ಅಲ್ಲಿ ವಾಸವಾಗಿ ನಾವು ಇರ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದ ಮೇಲೆ ಬಾಯಿ ಮುಚ್ಕೊಂಡು ಲೋಕಲ್ ಲ್ಯಾಂಗ್ವೇಜನ್ನು ಕಲ್ತ್ಕೋಬೇಕು. ಕಲಿಯಲ್ಲ ಅಂತ ದಿಮಾಕ್ ಮಾಡಿದವನಿಗೆ ಬಾರಿಸೋದೇ ಸರಿ. ಆದರೆ ಎಷ್ಟು ದಿನಕ್ಕೆ ಈಗ ನಾನು ಬಾಂಬೆಗೆ ನಾಳೆ ಹೋಗ್ತೀನಪ್ಪ, ಅಲ್ಲಿ ಯಾರೋ ಒಂದು ಕಡೆ ನಿಂತಿದ್ದಾಗ ಮರಾಠಿ ಮಾತಾಡು ಅಂತಾನೆ, ನಾನು ಎಲ್ಲಿಂದ ಮಾತಾಡಲಿ? ಬಂದರೆ ಅಲ್ವಾ, ನಾನು ಎಲ್ಲಿಂದ ಮಾತಾಡಲಿ? 3 ದಿನಕ್ಕೆ ಹೋದವನಿಗೆ. ಇದನ್ನು ಆಯಾಯ ಭಾಷಿಕರೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಸುವ ಕಾರ್ಯಕ್ರಮಗಳಿಂದ ಪೊಲಿಟಿಕಲ್ ಪಾರ್ಟಿಗಳೂ ಮಾಡಬೇಕು, ಸಂಘಟನೆಗಳೂ ಮಾಡಬೇಕು. ಸಂದರ್ಭಕ್ಕೆ ತಕ್ಕ ಹಾಗೆ ಮಾಡೋದು, ಅದನ್ನು ಹಿಡ್ಕೊಂಡು ಹೊಡೆಯೋದಲ್ಲ. ಎಸ್. ಜಪಾನ್ ದಕ್ಷಿಣ ಕೊರಿಯಾ ಸರಕುಗಳ ಮೇಲೆ 25% ಸುಂಕ ವಿಧಿಸಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಧಿಸೂಚನೆ ಹೊರಡಿಸಿದ್ದಾರೆ. ಈಗಾಗಲೇ UK, ಚೀನಾ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದೀವಿ, ಭಾರತದೊಂದಿಗೆ ಶೀಘ್ರದಲ್ಲೇ ಒಪ್ಪಂದ ಮಾಡಿಕೊಳ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನು ಟ್ರಂಪ್ ಹೆಸರನ್ನ ನೊಬೆಲ್ ಪಾರಿತೋಷಕಕ್ಕೆ ನಾಮ ನಿರ್ದೇಶನ ಮಾಡಿರುವುದಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಬಹಿರಂಗಪಡಿಸಿದ್ದಾರೆ. ಇದಕ್ಕೆ ಆಶ್ಚರ್ಯಗೊಂಡಿರುವಂತಹ ಟ್ರಂಪ್ ನೆತನ್ಯಾಹುಗೆ ಧನ್ಯವಾದ ಹೇಳಿದ್ದಾರೆ. ನಾನೇನಾದರೂ ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದಿದ್ರೆ ನಾನು ಮುಂದಿನ 5 ವರ್ಷಗಳಿಗೆ ನೊಬೆಲ್ ಪಾರಿತೋಷಕ ಇವ್ರಿಗೇನೆ ಅಂತ ನಾಮಿನೇಟ್ ಮಾಡಿಕೊಟ್ಬಿಡುವೆ. ಯಾಕೆ ಸರ್? ನೀವು ತಡೆಯೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ ಕೆಲಸಗಳು ಅಂತ. ಓಕೆ, ಕೊಟ್ಬಿಡ್ತಿದ್ದೆಪ್ಪ ನಾನಾಗಿದ್ದಿದ್ದೆ. 25% ಸೌತ್ ಕೊರಿಯಾ ಮತ್ತು ಜಪಾನ್ ಮೇಲೆ ಹಾಕಿದ್ದಾರೆ. 1ನೇ ತಾರೀಕು ಆಗಸ್ಟಿಂದ ಜಾರಿಗೆ ಬರುತ್ತೆ ಅಂತಿದ್ದಾರೆ. ಗೊತ್ತಿಲ್ಲ ಬರುತ್ತೋ ಇಲ್ವೋ, ಅದರ ಮಧ್ಯದಲ್ಲಿ ಚೇಂಜ್ ಆಗ್ತದೆ. ಯಾಕಂದರೆ ಅದೇನೋ ಟ್ಯಾಕೋ ಅಂತ ಒಂದು ಸ್ಲೋಗನ್ ಮಾಡಿದ್ದಾರೆ ಅಮೇರಿಕಾಲಿ, ಮೆಗಾ ಥರ, ಮೇಕ್ ಅಮೇರಿಕಾ ಮಗಾ ಥರ, ಮೇಕ್ ಅಮೇರಿಕಾ ಗ್ರೇಟ್ ಎಗೈನ್ ಥರ ಒಂದು ಟ್ಯಾಕೋ ಅಂತ ಏನೋ ಮಾಡಿದ್ದಾರೆ. ಟ್ಯಾಕೋ ಇರಬೇಕದು, ಟ್ಯಾಪೋನೋ ಟ್ಯಾಕೋ. ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಅಂತ. ಓಕೆ, ಟ್ಯಾಕೋನೇ
TSCOನೇ ಟ್ಯಾಕೋ. ಟ್ರಂಪ್ ಆಲ್ವೇಸ್ ಚಿಕನ್ ಸೌಟ್ ಅಂತ. ಚಿಕನ್ ಸೌಟ್ ಅಂದರೆ ಆ ಎಂಡಿಗೆ ಬಂದಾಗ ಹಿಂದಕ್ಕೆ ಹೋಗ್ಬಿಡ್ತಾನೆ ಸೈಡ್ಗೆ ಅಂತ. ರಿವರ್ಸ್ ಗೇರಲ್ಲಿ ಈಗ ಆಂಧ್ರ ಇದು ಹಾಕಿದ್ದಾರೆ, ಆಗಸ್ಟ್ ಹಾಕಿದ್ದಾರೆ, ನಮಗೂ ಏನೋ ಒಂದು ಮಾಡ್ತಾರೆ, ಮಾಡಲ್ಲ. ಬಟ್ ಲುಕ್ ಎಟ್ ದ ಕಂಡೀಷನ್. ಅಮೇರಿಕಾದು ಲಾಂಗೆಸ್ಟ್ ಫ್ರೆಂಡ್ಸು ಇವರೆಲ್ಲ ಹ್ಯಾಂಡ್ಲ್ ಹಿಂಗೆ ಮಾಡ್ತಿದ್ದಾರೆ. ಮುಂದೆ ಏನು ಕಾದಿದೆಯೋ. ಈ ಮಧ್ಯೆ KRS ಡ್ಯಾಂ ಮೇಲೆ ನಿರ್ಬಂಧ ಇದ್ರೂ ಕೂಡ ಲೆಕ್ಕಿಸದೆ ಕಾಂಗ್ರೆಸ್ ಕಾರ್ಯಕರ್ತ ರೀಲ್ಸ್ ಮಾಡಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಅವನು ಆ ಟ್ರ್ಯಾಕ್ ಮೇಲೆ ಮಲ್ಕೊಳ್ಳೋನು, ವೀಲಿ ಮಾಡೋರು, ಇವರಿಗೆಲ್ಲ ಏನು ಮಾಡಲ್ಲ. ನಾವು ಕೋರ್ಟಿಗೆ ಕರ್ಕೊಂಡೋಗೋದು, 50 ರೂಪಾಯಿ ಫೈನ್ ಹಾಕೋದು, ಅಥವಾ ಇನ್ನೊಂದು ಮಾಡಿದ್ರು ನೋಡು ಅಂತ ಹೇಳ್ಬಿಟ್ಟು ಕಳಿಸೋದು. ವಾರ್ನಿಂಗ್ ಕೊಡೋದಷ್ಟೇ. ಇದರಿಂದ ಪ್ರಯೋಜನ ಇಲ್ಲ. ಸರಿಯಾಗಿ ಕೊಡಬೇಕು, ಮುಟ್ಟು ನೋಡ್ಕೊಳ್ಳಂಗೆ. ದಾರಿಗೆ ಬರ್ತಾರೆ, ಮತ್ತೆ ಎದ್ದು ಹೇಳ್ಬಾರ್ದು. ಎಲ್ಲೂ ಹೋಗಲ್ಲ, ದಾರಿಗೆ ಬರ್ತಾರೆ. ಇನ್ನು KRSದು ಅಲ್ಲಿ ನಿರ್ಬಂಧ ಇದ್ಮೇಲೆ ಅಲೋ ಮಾಡಿದ್ದ ಆಫೀಸರನ್ನು ಫಸ್ಟ್ ಸಸ್ಪೆಂಡ್ ಮಾಡಿ, ಅದನ್ನು ತಗೊಂಡಾಗ MLA ಮೇಲೆ ತಾಕಿದ್ರೆ ನೀವು ರಮೇಶ್ ಬಂಡಿ ಸಿದ್ದೇಗೌಡರ ಬೆಂಬಲಿಗ ಈ ರಮೇಶ್ ಬಂಡಿ ಸಿದ್ದೇಗೌಡ ಫೋನ್ ಮಾಡಿಬಿಟ್ಟು ಹೋಗ ರೀಲ್ ಮಾಡ್ಕೊಬಾರ ಅಂತ ಹೇಳಿದ್ರೆ ಯಾರು ಹೇಳ್ತಾರ ಶಾಸಕರು? ಈಗ ಅವ್ರು ಬೆಂಬಲಿಗರಾದ್ರೆ ಏನು ಮಾಡೋಣ? ಅದಕ್ಕೆ ಹಿಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಬಿಟ್ಟು ಫ್ಲೆಕ್ಸಲ್ಲಿ ಹಾಕೊಂಬಿಟ್ರೆ ಅದಕ್ಕೂ ಸಂಬಂಧ ಇಲ್ಲ. ಯಾರು ಆಫೀಸರ್ ಅದನ್ನು ಅಲೋ ಮಾಡಿದ್ದಾನೆ ಎಗೇನೆಸ್ಟ್ ದಿ ಸೆಕ್ಯೂರಿಟಿ ಮೆಷರ್ಸ್ ಅಲ್ಲಿ ಸಸ್ಪೆಂಡ್ ಹಿಮ್ ಅಂಡ್ ಅರೆಸ್ಟ್ ದಿಸ್ ಫೆಲೋ. ಅವಾಗ ಅವ್ರ ಜಾಬ್. ಹಾಂ, ಎಸ್.